ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಹಲೋ ಧ್ರುವ, ಹೇಗಿದೆಯಾ? ನಿನ್ನನ್ನು ನೋಡಿದ್ರೆ ಗೊತ್ತಾಗತ್ತೆ ನಿನ್ನ ಫ್ಯಾಮಿಲಿಯವರು ನಿನ್ನನ್ನು ಎಷ್ಟು ಚೆನ್ನಾಗಿ ನೋಡ್ಕೊತಾ ಇದ್ದಾರಂತ. ಧ್ರುವ, ಇವತ್ತು ನಾನು ಏನಕ್ಕೆ ಬಂದಿದ್ದೀನಿ ಹೇಳು? ನಿನ್ನನ್ನು ಮುಗಿಸೋಕ್ಕೆ. ಆ ದಿನ ನೀನು ಆಕ್ಸಿಡೆಂಟಲ್ಲೇ ಹೋಗಬೇಕಾಗಿತ್ತು. ನಿನ್ನ ಅದೃಷ್ಟ ಚೆನ್ನಾಗಿತ್ತು, ಅದಕ್ಕೆ ಬದುಕಿದೆ. ಆದರೆ ಇವತ್ತು ಮಾತ್ರ ನೀನು ತಪ್ಪಿಸ್ಕೊಳ್ಳೋಕ್ಕಾಗಲ್ಲ. ನಿನಗೆ ಒಂದು ಕತೆ ಕಾಣಿಸಿದ ಮೇಲೇ ಇಲ್ಲಿಂದ ಹೋಗೋದು. ನಿನ್ನ ಸಾವು ಇಡೀ ವಶಿಷ್ಠ ಫ್ಯಾಮ್ಲಿಗೆ ಮೆಸೇಜ್ ಆಗಬೇಕು. ಅಗ್ನಿ ಫ್ಯಾಮ್ಲಿನ ಟಚ್ ಮಾಡಿದ್ರೆ ಏನಾಗತ್ತಂತ ಅರ್ಥ ಆಗಬೇಕು. ಇವತ್ತು ನಿನ್ನ ಕತೆ ಮುಗೀತು. ಇವತ್ತು ಯಾಕೋ ನನ್ನ ಮನಸ್ಸಿಗೆ ತುಂಬಾ ಕಸಿಬಿಸಿ ಅನಿಸ್ತಾ ಇದೆ, ಸಂಕಟ ಆಗ್ತಾ ಇದೆ. ಧ್ರುವನ್ಗೇನೋ ಆಗುತ್ತೆ ಅಂತ ಬಲವಾಗಿ ಅನ್ನಿಸ್ತಾ ಇದೆ. ದೇವ್ರೆ, ನನ್ನ ಮಗ ಧ್ರುವನ್ಗೇನೋ ಆಗದೆ ಇರೋ ಹಾಗೆ ನೋಡ್ಕೊಳಪ್ಪ. ಸರಿ ಸರ್, ಥ್ಯಾಂಕ್ ಯು. ದಯವಿಟ್ಟು ನಾನು ಕ್ಷಮಿಸ್ಬಿಡು ಮಗಳೇ. ಒಬ್ಬ ತಂದೆಯಾಗಿ ನಾನು ನಿನಗೆ ಅನ್ಯಾಯ ಮಾಡ್ತಾ ಇದ್ದೀನಿ ಅಂತ ಅಂದ್ಕೋಬೇಡ. ಆದರೆ ನನಗೆ ಬೇರೆ ವಿಧಿ ಇಲ್ಲ. ಅವನು ನನ್ನನ್ನು ಸಾಯಿಸ್ತೀನಿ, ನಿನ್ನನ್ನು ಕಿಡ್ನ್ಯಾಪ್ ಮಾಡ್ತೀನಿ ಅಂತ ಹೆದರಿಸ್ದ. ನಾನು ನನಗೋಸ್ಕರ ಈ ನಿರ್ಧಾರ ಮಾಡ್ತಾ ಇಲ್ಲ. ನಾನು ಹೋದ್ಮೇಲೆ ಅವನು ಖಂಡಿತ ನಿನ್ನ ಸಂತೋಷವಾಗಿರೋದಕ್ಕೆ ಬಿಡೋದಿಲ್ಲ. ಇದು ಬಿಟ್ಟರೆ ನಮಗೆ ಬೇರೆ ದಾರಿನೇ ಇಲ್ಲ ಕಂದ. ಅವನು ಹೆದರಿಸ್ತಾ ಅಂತ ಹೆದರ್ಕೊಳ್ಳೋಕ್ಕಾಗೋದಿಲ್ಲ. ನೀವೇನೋ ನಿಮ್ಮ ಮಗಳನ್ನ ಅವನು ಕೊಟ್ಟು ಮದುವೆ ಮಾಡ್ತೀನಿ ಅಂತ ಒಪ್ಕೊಂಡಿರಬಹುದು.
ಆದರೆ ನಾನು ನನ್ನ ಮಗಳನ್ನು ಆ ಚಂಡಾಲನ್ನು ಕೊಟ್ಟು ಮದುವೆ ಮಾಡಲ್ಲ. ಇವಳಿಗೆ ಅನ್ಯಾಯ ಮಾಡಲ್ಲ ನಾನು. ಅದಿತಿ, ನೀನು ಈಗಲೇ ಹಿತ್ತಲ ಬಾಗಿಲಿಂದ ನಿಮ್ಮ ಅಕ್ಕನ ಮನೆಗೆ ಓಡೋಟೋಗು. ಮಿಕ್ಕಿದೆಲ್ಲ ಅವರೇ ನೋಡ್ಕೋತಾರೆ. ಚಿಲ್ಲಮ್ಮ, ಈ ಪರಿಸ್ಥಿತಿಲಿ ನಿಮ್ಮನ್ನು ಬಿಟ್ಟು ನಾನು ಎಲ್ಲಿಗೂ ಹೋಗಲ್ಲ. ಒಂದ್ ವೇಳೆ ಹೋದ್ರು ನಾನು ನಿಮ್ಗೆಲ್ಲ ಮೋಸ ಮಾಡ್ದಾಗುತ್ತೆ. ಇಲ್ಲ ಅದಿತಿ, ಇದು ನಿನ್ನ ಜೀವನದ ಪ್ರಶ್ನೆ. ಮೊದಲು ನೀನು ಇಲ್ಲಿಂದ ಹೊರಡು, ಮಿಕ್ಕಿದನ್ನೆಲ್ಲ ನಾನು ನಿಭಾಯಿಸ್ಕೋತೀನಿ. ಹೋಗ್ಬೋದಮ್ಮ, ಆದ್ರೆ ನೀವು ನೆಮ್ಮದಿಯಿಂದ ಇರೋದಕ್ಕಾಗುತ್ತಾ? ಅಮ್ಮ ಹೇಳ್ತಾರದು ಸರಿಯಾಗೇ ಇದೆಯಮ್ಮ. ನೀನು ಈಗಿಂದ ಈಗಲೇ ವೇದಾಂತ್ ಮನೆಗೆ ಹೋಗೋದು ಒಳ್ಳೇದು. ನೋಡು ಅದಿತಿ, ನೀನು ಈ ಮನೆ ಹಾಳನ್ನ ಮದುವೆ ಮಾಡ್ಕೊಳ್ಳೋದಕ್ಕಿಂತ ಮೊದಲು ಇಲ್ಲಿಂದ ತಪ್ಪಿಸ್ಕೊಂಡು ಓಡೋಟೋಗು. ಆ ಕೆಲಸ ಮಾಡು, ಹೊರಡು. ಹೌದಮ್ಮ, ನೀನು ಇಲ್ಲೇ ಇದ್ರೆ ಎಡವಟ್ಟಾಗತ್ತೆ. ದಯವಿಟ್ಟು ಬೇಗ ಹೊರಡು. ಅಪ್ಪ, ನೀವೇನು ತಲೆ ಕೆಡ್ಸ್ಕೋಬೇಡಿ ಅಪ್ಪ. ಇದು ಮದುವೆ ಅಲ್ಲ, ನಿಶ್ಚಿತಾರ್ಥ. ಒಂದು ಬರೀ ಡೇಟ್ ಫಿಕ್ಸ್ ಮಾಡಿ ತಾಂಬೂಲ ಬದಲಾಯಿಸ್ಕೊಂಡು ಬಂದಿದ್ದಾನಷ್ಟೇ. ನೀವೀಗ ಈ ಶಾಸ್ತ್ರನ ಮಾಡಿ ಮುಂದೆ ಏನು ಮಾಡಬೇಕು ಅಂತ ನಾವು ಯೋಚನೆ ಮಾಡೋಣಪ್ಪ. ಆದಿತ್ಯ ಹೇಳ್ತಾ ಇರೋದು ಸರಿಯಾಗೇ ಇದೆ ಪ್ರೀ. ಬೀಸೋ ದುಣ್ಣೆಯಿಂದ ತಪ್ಪಿಸ್ಕೊಂಡ್ರೆ 100 ವರ್ಷ ಆಯ್ಸಂತೆ. ಮುಂದೆ ಏನು ಬೇಕಾದರೂ ಮಾಡಬಹುದು. ಸುಮ್ಮನೆ ಒಪ್ಕೊಳ್ಳೋಣ. ಸರಿ. ನೀವು ಇಲ್ಲೇನು ಮಾಡ್ತಿದ್ದೀರಾ? ವಾಶ್ರೂಮ್ ಹೋಗೋಣ ಅಂತ ಬಂದೆ. ಇವ್ರು ನಾನು ನೋಡಿದೆ, ಒಂದ್ಸತಿ ಮಾತಾಡ್ಬಿಟ್ಟು ಹೋಗೋಣ ಅಂತ. ಹೌದಾ? ಸಾರಿ ಸರ್, ನಂಗೆ ಗೊತ್ತಾಗಲಿಲ್ಲ. ಇಟ್ಸ್ ಓಕೆ. ಆದರೆ ಇವ್ರ ಸಿಚುವೇಶನ್ ನೋಡಿದ್ರೆ ತುಂಬ ಬೇಜಾರಾಗತ್ತೆ. ಹೌದು ಸರ್, ಇವರು ರಾಜಣ್ಣ ಅಂತ ನನ್ನ ಗಂಡನ ತಮ್ಮ. ಸ್ವಲ್ಪ ದಿನದಿಂದ ಆಕ್ಸಿಡೆಂಟ್ ಆಗಿ ಅವ್ರು ಈ ಥರ ಆಗಿದ್ದಾರೆ. ಸಾರಿ, ನನಗೆ ಇವರು ವೇದಾಂತ್ ತಮ್ಮ ಅಂತ ಗೊತ್ತಾಗಲಿಲ್ಲ. ವೇದಾಂತ್ ಕೂಡ ಏನೂ ಹೇಳಿರಲಿಲ್ಲ. ಪಾಪ, ನಿಮ್ಮ ಫ್ಯಾಮ್ಲಿ ತುಂಬ ಟ್ರಾಜಿಡಿ ಅನಿಸುತ್ತೆ. ಒಂದಾದ್ಮೇಲೆ ಒಂದು ಪ್ರಾಬ್ಲಮ್ ಆಗ್ತಾನೇ ಇದೆ. ಇಷ್ಟಕ್ಕೆ ಹೀಗಂದರೆ ಹೇಗೆ? ನೋಡಬೇಕಾಗಿರೋದು ತುಂಬ ಇದೆ. ಆಮೇಲೆ ನೆಮ್ಮದಿ ಅಲ್ಲ, ಪ್ರಾಣನೇ ಇರಲ್ಲ. ಸರಿ, ನಾನು ಬರ್ತೀನಿ. ತಾಂಬೂಲ ಬದಲಾಯಿಸೋ ಶಾಸ್ತ್ರಕ್ಕೆ ಪುರೋಹಿತರು, ನೆಂಟರು ಎಲ್ಲರೂ ಇದ್ದಿದ್ರೆ ಚೆನ್ನಾಗಿರೋದು. ಆದರೆ ಏನು ಮಾಡೋದು, ಎಲ್ಲ ಅರ್ಜೆಂಟಲ್ಲಿ ಆಗೋಯ್ತಲ್ಲ. ಹಾಗಂತ ನಾನು ಸುಮ್ಮನೆ ಬಂದಿದ್ದೀನಿ ಅಂತ ಅನ್ಕೋಬೇಡಿ. ಬರ್ತಾ ಪುರೋಹಿತ ಹತ್ರ ಎಂಗೇಜ್ಮೆಂಟಿಗೆ ಯಾವ ದಿನ ಒಳ್ಳೇದು ಅಂತ ಕೇಳ್ಕೊಂಡು ಬಂದಿದ್ದೀನಿ. ಬರೋ ತಿಂಗಳು 12ನೇ ತಾರೀಕು ಒಳ್ಳೆ ದಿನ ಇದೆಯಂತೆ. ಅವತ್ತೇ ಎಂಗೇಜ್ಮೆಂಟ್ ಇಟ್ಕೊಳ್ಳೋಣ, ಓಕೆನಾ? ಆದಿತ್ಯ ಅವರೇ, ನಿಮ್ಗೆ ಓಕೆನಾ? ಏನ್ ಮಾವ ಇದು, ನಿಮ್ಮ ಮಗಳು ಮಾತಾಡೋದೇ ಇಲ್ಲ. ಆದಿತ್ಯ ಅವರೇ, ನಿಮ್ಮ ಡೆಸಿಷನ್ ತುಂಬಾನೇ ಇಂಪಾರ್ಟೆಂಟು.
ಮಾವ ನಿಮ್ಗೆ ಸ್ವೀಟ್ ಅತ್ತೆ. ಸರಿ, ಹಾಗಿದ್ರೆ ಪೇಪರಲ್ಲಿರೋದು ಓದ್ಬಿಡ್ತೀನಿ. ಬರೋ ತಿಂಗಳು 12ನೇ ತಾರೀಕು ಬುಧವಾರ ಶ್ರೀ ಮಂಜುನಾಥ್ ಹಾಗೂ ಶ್ರೀಮತಿ ಪರಿಮಳಾ ಅವರ ತೃತೀಯ ಪುತ್ರಿ ಚಿರಂಜೀವಿ ಕುಂಕುಮ ಸೌಭಾಗ್ಯವತಿ ಅದಿತಿ ಅವರಿಗೂ ಹಾಗೂ ಬೆಟ್ಟಪ್ಪ ಅವರ ದ್ವಿತೀಯ ಪುತ್ರ ತೇಜಸ್ ಅವರಿಗೂ ನಿಶ್ಚಿತಾರ್ಥ ನಿಗದಿಪಡಿಸಲಾಗಿದೆ. ಅತ್ತೆ, ರೀ, ನಾನು ಹೀಗೆ ಹೇಳ್ತೀನಿ ಅಂತ ಬೇಜಾರು ಮಾಡ್ಕೋಬೇಡಿ. ನನಗಿಲ್ಲಿರೋದಕ್ಕೆ ಆಗ್ತಾ ಇಲ್ಲ. ಎಲ್ಲರೂ ಒಂಥರ ವಿಚಿತ್ರವಾಗಿ ಆಡ್ತಾರೆ ಇಲ್ಲಿ. ಬೇಕಾದ್ರೆ ಯಾರ ಕಾಟನ ಬೇಕಾದ್ರೂ ಸಹಿಸ್ಕೊಳ್ತೀನಿ. ಆ ಮುದುಕಿ ಕೊಡೋ ಟಾರ್ಚರ್ ಮಾತ್ರ ನನ್ನ ಕೈಲಿ ಸಹಿಸ್ಕೊಳಕ್ಕಾಗ್ತಿಲ್ಲ. ಒಂದೊಂದು ನಿಮಿಷನೂ ಉಸಿರು ಕಟ್ಟಾಗತ್ತೆ. ನನಗೆ ನಿನ್ನ ಪ್ರಾಬ್ಲಮ್ ಅರ್ಥ ಆಗತ್ತೆ. ಸ್ವಲ್ಪ ತಾಳ್ಮೆಯಿಂದ ಇರು, ಆಮೇಲೆ ಎಲ್ರೂ ಮುಗಿಸ್ತೀನಿ. ಅದಾದ್ಮೇಲೆ ಅವರ ಆಸ್ತಿ ನಮಗೇನೆ ಬರುತ್ತೆ. ಆವಾಗ ನಾವು ಆರಾಮಾಗಿರ್ಬೋದು. ಬೇಕಿದ್ರೆ ಇದೇ ಮನೆಯಲ್ಲಿ ಇರ್ಬೋದು. ಸರಿ, ನಾನೀಗ ಬರ್ತೀನಿ. ಹುಷಾರು. ತಗೊಳ್ಳಿ, ನೀವು ಹೇಳಿರೋ ಮಾತ್ರೆ ತಂದಿದ್ದೀನಿ. ಅಲ್ಲ, ಮಾತ್ರೆ ಯಾಕೆ ಬಿಸಾಕಿದ್ರಿ? ನೀನು ಇವಾಗ ತಗೊಂಡು ಬಂದ್ರೆ ಇನ್ನೇನು ಮಾಡಲಿ? ಅಲ್ಲ, ಹಾಗಂತ ಬಿಸಾಕೋದಾ? ನಾನು ಎಷ್ಟು ದೂರದಿಂದ ಮಾತ್ರೆಗಳನ್ನ ತಗೊಂಡ್ಬಂದಿದ್ದೀನಿ ಅಂತ ನಿಮಗೆ ಗೊತ್ತಲ್ಲ. ನಾನು ಆಲ್ರೆಡಿ ಮಾತ್ರೆ ತರಿಸ್ಕೊಂಡು ನುಂಗಿದ್ದೀನಿ. ಬೇಕಾದ್ರೆ ನೀನೇ ತಿನ್ನು. ಪರಿ, ಥ್ಯಾಂಕ್ ಯು ಮಾವ. ಎಲ್ಲ ಅರ್ಜೆಂಟಾಗಾದರೂ ಸಾಂಗವಾಗಿ ಆಯಿತು. ಚಿನ್ನ, ಓ ಸಾರಿ ಮಾವ, ಮದುವೆ ಆದ್ಮೇಲೆ ಕರಿಬೇಕಲ್ಲ. ಅದಿತಿ ಅವರೇ, ಇನ್ಮೇಲೆ ಆಚೆ ಎಲ್ಲ ಓಡಾಡಕ್ಕೆ ಹೋಗಬೇಡಿ. ಯಾಕಂದ್ರೆ ಮದುವೆ ಗೊತ್ತಾದ್ಮೇಲೆ ಆ ಥರ ಎಲ್ಲ ಓಡಾಡಿದ್ರೆ ಜನ ಏನೇನೋ ಮಾತಾಡ್ಕೋತಾರೆ. ಸರಿ, ನಾನಿನ್ನು ನಿಶ್ಚಿತಾರ್ಥ ದಿನ ಸಿಗ್ತೀನಿ.
ಬರ್ತೀನಿ ಮಾವ. ನಾದಿನಿ ಅವರೇ, ಅತ್ತೆ ಸಾರಿ ಅತ್ತೆ, ನಿಮ್ಮನ್ನು ಜಾಸ್ತಿ ಮಾತಾಡ್ಸಿಲ್ಲ ಅಂತ ಬೇಜಾರು ಮಾಡ್ಕೋಬೇಡಿ. ಎಷ್ಟೇ ಆದರೂ ನೀವು ನನ್ನ ಸ್ವೀಟ್ ಅತ್ತೆ ಅಲ್ವಾ. ಮೊದಲನೇ ದಿನ ನಾನು ಬಂದಾಗ ನೀವೇ ನನ್ನನ್ನು ವೆಲ್ಕಮ್ ಮಾಡಿ ಬಾಯಿ ತುಂಬ ಹಳೆಯ ಅಂತ ಕರೆದಿದ್ರಿ. ಪರವಾಗಿಲ್ಲ, ಇವಾಗ ಕರಿತಾ ಇಲ್ಲ. ನಿಶ್ಚಿತಾರ್ಥ ದಿನ ಕರಿತೀರ ತಾನೆ? ಬರ್ತೀನಿ ಮಾವ. ಬಾಬಾ ಫೋನ್ ಯಾಕೆ ಪಿಕ್ ಮಾಡ್ತಾ ಇಲ್ಲ? ಪಿಕ್ ಮಾಡಿ ಮಾತಾಡಿ, ಏನು ಎಮರ್ಜೆನ್ಸಿ ಇರುತ್ತೋ ಏನೋ. ಏನಂತ ಹೇಳಿ ನೋಡಿ, ನನ್ನ ನ್ಯೂಸ್ ಅವರು, ಪೇಪರ್ನವರು, ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲ ಕಡೆ ಅಗ್ರಜನ್ ಕಿಡ್ನಾಪ್ ಮಾಡೋಣ ದೊಡ್ಡ ನ್ಯೂಸ್ ಮಾಡ್ತಿದ್ದಾರೆ. ಎಲ್ಲರೂ ನನಗೆ ಕಾಲ್ ಮಾಡಿ ಏನಾಯಿತು ಹೆಂಗಾಯಿತು ಅಂತ ಕೇಳ್ತಿದ್ದಾರೆ. ತಲೆ ಕೆಡ್ತಾ ಇದೆ ನನಗೆ, ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಲ್ಲ. ಹೌದು ಬಾಬಾ, ಇದು ಇಷ್ಟು ದೊಡ್ಡ ಸುದ್ದಿ ಆಗುತ್ತೆ ಅಂತ ಅಂದ್ಕೊಂಡೇ ಇರಲಿಲ್ಲ. ಮೀಡಿಯಾದವ್ರಿಗೆಲ್ಲ ವಿಷಯ ಹೇಗೆ ಗೊತ್ತಾಯ್ತು ಅಂತಲೇ ಗೊತ್ತಾಗ್ತಿಲ್ಲ ಬಾಬಾ. ನನಗೂ ಸುಮಾರು ಕಾಲ್ಸ್ ಬರ್ತಾ ಇದೆ, ಅವ್ರಿಗೆಲ್ಲ ಏನಂತ ಆನ್ಸರ್ ಮಾಡಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ. ಹೌದು, ಆ ತೇಜಸ್ ಬಗ್ಗೆ ವಿಚಾರಿಸೋಕ್ಕೆ ಅಂತ ಆ ಡಾಕ್ಟರ್ ನಂಬರ್ ಇಸ್ಕೊಂಡಲ್ಲ, ಆ ಡಾಕ್ಟರ್ ಜೊತೆ ಮಾತಾಡ್ದ? ಏನಾದರೂ ಗೊತ್ತಾಯ್ತಾ? ಹಾಂ ಬಾಬಾ, ಕಾಲ್ ಮಾಡಿದ್ದೆ, ಮಾತಾಡಿದೆ. ಆದರೆ ಜಾಸ್ತಿ ಇನ್ಫಾರ್ಮೇಷನ್ ಏನೂ ಸಿಗಲಿಲ್ಲ. ಹೌದು ನೋಡಿ, ನಾನು ಅವನ ಬಗ್ಗೆ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡೋದು ಅಷ್ಟು ಈಸಿ ಅಲ್ಲ. ಅವನ ಬಗ್ಗೆ ಇನ್ಫಾರ್ಮೇಷನ್ ಸಿಗದಿದ್ರೆ ಏನಾಯ್ತು ಬಾಬಾ? ಅವ್ರ ಅಣ್ಣನ ಬಗ್ಗೆ ಸಿಕ್ಕಿದೆಯಲ್ಲ. ಅಂದರೆ ತೇಜಸ್ಗೆ ಅಣ್ಣ ಇದ್ದಾನೆ ಅಂತ ಹೇಳಿದ್ರು ಬಾಬಾ. ಹಾಂ, ಡಾಕ್ಟರು ನನಗೂ ಕೂಡ ಇದನ್ನೇ ಹೇಳಿದ್ದು. ಹೌದಾ? ಅವನೇನೋ ತೇಜಸ್ಗಿಂತ ದೊಡ್ಡ ಕ್ರಿಮಿನಲ್ ಅಂತೆ. ಮನ್ಸು ಮಾಡಿದ್ರೆ ಏನು ಬೇಕಿದ್ರು ಮಾಡ್ತಾನಂತೆ, ಯಾರನ್ನು ಬೇಕಿದ್ರು ಹೆದರಾಕೊಳ್ತಾನಂತೆ. ಅವನಿಂದಾನೇ ತೇಜಸ್ ಇಷ್ಟೆಲ್ಲ ಮಾಡ್ತಿರೋದು ಅಂತಲೂ ಹೇಳಿದ್ರು. ಹಾಂ ಬಾಬಾ, ಇನ್ನೊಂದು ವಿಷಯ, ವೇದಾಂತ್ ಕಿಡ್ನಾಪ್ ಆಗೋಕ್ಕೂ ಮುಂಚೆ ಅವ್ನಿಗೊಂದು ಥ್ರೆಟ್ನಿಂಗ್ ಕಾಲ್ ಬಂದಿತ್ತು ಅಂತ ಹೇಳಿದ್ನಲ್ಲ, ಆ ಕಾಲ್ ರೆಕಾರ್ಡ್ ಕೂಡ ಮಾಡ್ಕೊಂಡಿದ್ದೀನಿ. ಹೌದಾ? ಪ್ಲೇ ಮಾಡು, ನಾನು ಕೇಳಬೇಕು. ಬರೀ ನಿನ್ನನ್ನಲ್ಲ, ನಿನ್ ಜೊತೆ ಇರೋ ಎಲ್ಲ ಸಾಯಿಸ್ತೀನಿ. ಇವಾಗ ಇರ್ಬೋದು, ಆದ್ರೆ ಫೈನಲ್ ಆಟ ನಂದೇ. ನಿನ್ ತಮ್ಮ ಧ್ರುವನ್ ಆಕ್ಸಿಡೆಂಟ್ ಮಾಡಿಸಿರೋದು ನಾನೇನೆ. ಮೊದಲು ನಿನ್ ತಮ್ಮ ಧ್ರುವನ್, ಆಮೇಲೆ ವಿಕ್ರಾಂತ್, ಆದ್ಯ, ಆಮೇಲೆ ನಿನ್ ಕೊನೆಯಲ್ಲಿ ನೀನು. ಇದು ನಿಮ್ಮ ಯಜಮಾನ್ರ ವಯಸ್ಸಲ್ವಾ? ಅಯ್ಯೋ ದೇವ್ರೆ, ಈಗೇನು ಮಾಡೋದು? ಅವ್ರಿಗೇನಾದರೂ ಗೊತ್ತಾಗ್ಬಿಟ್ರೆ? ನೋಡಿ ನಂದಿನಿ, ನಾನು ಈ ವಾಯ್ಸ್ನ ಎಲ್ಲೋ ಕೇಳಿದ್ದೀನಿ ಅನಿಸ್ತಿದೆ. ಇವ್ರ ಜೊತೆ ನಾನು ತುಂಬ ಕ್ಲೋಸ್ ಆಗಿ ಮಾತಾಡಿದ್ದೀನಿ. ಎಲ್ಲಿ ಮಾತಾಡಿದ್ದೀನಿ, ಯಾವಾಗ ಮಾತಾಡಿದ್ದೀನಿ ಅಂತ ಗೊತ್ತಾಗ್ತಾ ಇಲ್ಲ. ಅಲ್ವಾ? ಈಗ ನನಗೂ ಹಾಗೆ ಅನಿಸ್ತಿದೆ. ಇವತ್ತು ಬೇರೆ ಯಜಮಾನ್ರು ಇವ್ರ ಹತ್ರ ತುಂಬ ಹೊತ್ತು ಮಾತಾಡಿದ್ದಾರೆ. ಇವಳು ಬೇರೆ ಅವ್ರು ಮಾತಾಡಿರೋದನ್ನ ರೆಕಾರ್ಡ್ ಮಾಡ್ಕೊಂಡಿದ್ದಾಳೆ. ಇವ್ರಿಗೇನಾದರೂ ಅದು ಯಜಮಾನ್ರು ವಾಯ್ಸ್ ಅಂತ ಗೊತ್ತಾದರೆ ನಾವು ಗ್ಯಾರಂಟಿ ಕಂಬಿ ಎಣಿಸ್ಲೇಬೇಕಾಗುತ್ತೆ. ಈ ಆಡಿಯೋ ಕ್ಲಿಪ್ನ ಇಟ್ಕೊಂಡು ಒಳ್ಳೆ ಕೆಲಸ ಮಾಡಿದ್ಯಾ.
ಇದನ್ನು ಪ್ರಜ್ವಲ್ಗೆ ಹೇಳಬೇಕು. ಅವನ ಹತ್ರ ಏನಾದ್ರೂ ಐಡಿಯಾಸ್ ಇರುತ್ತೆ, ಯಾರು ಅಂತ ಪತ್ತೆ ಹಚ್ಬೋದು. ಕರೆಕ್ಟ್ ಬಾವ, ವಾಯ್ಸ್ನ ಪ್ರಜ್ವಲಿಗೆ ಕಳಿಸಿದ್ರೆ ಯಾರು ಅಂತ ಗೊತ್ತಾಗುತ್ತೆ. ಇರು, ಅವ್ರಿಗೆ ಈಗಲೇ ಫೋನ್ ಮಾಡ್ತೀನಿ. ಪ್ರಜ್ವಲ್ ಎಲ್ಲಿದ್ದೀರಾ? ಸ್ವಲ್ಪ ಅರ್ಜೆಂಟಾಗಿ ಬರೋಕ್ಕಾಗುತ್ತಾ? ಓಕೆ, ಬರ್ತೀನಿ ಅಂದ. ಅವ್ನು ಬರೋದ್ರೊಳಗಡೆ ಏನಾದರೂ ಮಾಡಬೇಕು, ಇಲ್ಲ ಅಂದರೆ ನಮ್ಮ ಯಜಮಾನ್ರು ವಾಯ್ಸ್ ಅಂತ ಕಂಡುಹಿಡಿದ್ಬಿಡ್ತಾರೆ.